ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಅಶೋಕ ಸಿದ್ದಾಪುರ. ಇದು ಬರುವುದು ಮೊಳಕಾಲ್ಮೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ ಸಮೀಪದಲ್ಲಿ ಬರುವ ಬ್ರಹ್ಮಗಿರಿ ಬೆಟ್ಟ. ಈ ಬೆಟ್ಟ ಹತ್ತೋದಂತೂ ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಯಾಕಂದರೆ ಈ ಬೆಟ್ಟ ಹತ್ತಬೇಕು ಅಂದರೆ ಯಾವುದೇ ವಾಹನಗಳು ಸಹ ಅಲ್ಲಿಗೆ ಹೋಗಲ್ಲ. ಕಾಲ್ನಡಿಗೆಯಲ್ಲೇ ನಾವು ಹೋಗಬೇಕು. ಸರಿಸುಮಾರು ಅರ್ಧ ಗಂಟೆಗಳು ನಾವು ಕಾಲ್ನಡಿಗೆಯಲ್ಲೇ ಈ ಬೆಟ್ಟ ಹತ್ತಿದ್ವಿ. ಬಟ್ ಅಲ್ಲಿ ಹೇಳೋರು ಏನಂದರೆ 12 ನಿಮಿಷದಲ್ಲಿ ಹತ್ಬೋದು ಅಂತಾರೆ. ಬಟ್ ನಾವು ಬಂದಿರೋದು ಫಸ್ಟ್ ಟೈಮು. ನಾವು ತೊಗೊಂಡಿದ್ದು ಸತತ ಅರ್ಧ ಗಂಟೆಗಳ ಕಾಲ ಈ ಬೆಟ್ಟ ಹತ್ತಿದ್ವಿ. ಬೆಟ್ಟ ಹತ್ತಿ ಮೇಲೆ ಬಂದ್ವಿ. ಈಗೇನು ನಾವು ಗಂಟೆ ಹೊಡಿತಾ ಇದ್ದೀವಿ, ಇವರೇ ಮಹಾದೇವಪ್ಪ ತಾತನವರು. ಇವರನ್ನು ನಡೆದಾಡುವ ದೇವರು ಅಂತ ಸಹ ಕರೀತಾ ಇದ್ರು. ಈ ದೇವಾಲಯವನ್ನು ಸಾಮ್ರಾಟ್ ಅಶೋಕ ಚಕ್ರವರ್ತಿ ಕಾಲದ ದೇವಾಲಯ ಅಂತ ಸಹ ಕರೀತಾರೆ. ಯಾಕಂದರೆ ಇಲ್ಲಿ ಅಶೋಕನ ಶಾಸನಗಳು ಕಂಡು ಬರ್ತವೆ. ಈ ದೇವಾಲಯದಲ್ಲಿ ಹಲವಾರು ಮದುವೆ ಕಾರ್ಯಕ್ರಮಗಳು ನಡೀತವೆ. ಚಿಕ್ಕ ಪುಟ್ಟ ಕಾರ್ಯಕ್ರಮಗಳು ಸಹ ನಡೆಯುತ್ತೆ. ಇಲ್ಲಿ ಬರುವ ಭಕ್ತಾದಿಗಳಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಕೂಡ ಇದೆ. ಪ್ರತಿದಿನ ಪ್ರಸಾದದ ವ್ಯವಸ್ಥೆ ಕೂಡ ಇದೆ. ಇಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲಿ ರೊಪ್ಪ ಅನ್ನೋ ಗ್ರಾಮದಲ್ಲಿ ಈ ಗೋಶಾಲೆ ಇದೆ. ಇಲ್ಲಿ 315ಕ್ಕೂ ಹೆಚ್ಚು ದೇಸಿ ಹಸುಗಳಿವೆ. ಇಲ್ಲಿ 5-6 ಜನ ಕೆಲಸ ಸಹ ಮಾಡ್ತಾರಂತೆ. ಈ ಹಸುಗಳನ್ನು ದಿನ ಮೇಯ್ಸಕ್ಕೆ ಕರ್ಕೊಂಡು ಹೋಗೋದು ಮತ್ತು ಅಲ್ಲಿ ಕ್ಲೀನ್ ಮಾಡೋದು ಎಲ್ಲ ಇವರೇ ಮಾಡ್ತಾರೆ. ಇಲ್ಲಿ ಬರುವಂಥ ಹಾಲನ್ನು ದೇವಾಲಯಕ್ಕೆ ಕೊಡ್ತಾರಂತೆ. ಭಕ್ತಾದಿಗಳಿಗೆ ಮಜ್ಜಿಗೆ ರೂಪದಲ್ಲಿ ಮಾಡಿ ಪ್ರಸಾದ ರೀತಿ ಕೊಡ್ತಾರೆ. ನೀವೇನಾದರೂ ಇದೇ ಗ್ರಾಮದಲ್ಲಿರುವಂಥವರಾದರೆ ಅಥವಾ ಅಕ್ಕಪಕ್ಕ ಗ್ರಾಮದವರಾಗಿದ್ದರೆ ಈ ವಿಡಿಯೋ ನೋಡ್ತಾ ಇದ್ದರೆ ಹಾಯ್ ಅಂತ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಈ ಜಾಗನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಒನ್ ಡೇ ಟ್ರಕ್ಕಿಂಗ್ ಥರನೂ ಇರುತ್ತೆ. ಒಂದು ಪುರಾತನ ಕಾಲದ ದೇವಾಲಯನೂ ಸಹ ನೋಡಿದ ಹಂಗಾಗುತ್ತೆ. ಈ ಜಾಗಕ್ಕೆ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಯಾರಾದರೂ ಬರ್ಬೋದು. ಯಾಕಂದರೆ ಅಷ್ಟು ಚೆನ್ನಾಗಿದೆ ಪ್ಲೇಸು. ಆದರೆ ಸ್ವಲ್ಪ ಎನರ್ಜಿ ಇರಬೇಕು ಬೆಟ್ಟ ಹತ್ತೋಕ್ಕೆ. ಈ ಗೋಮಾತೆ ನೋಡಿ, ಈಗಿನ ಕಾಲದಲ್ಲಿ ಹೆತ್ತ ಮಕ್ಕಳನ್ನೇ ಕೊಲ್ಲುವಂಥ ಕಾಲ. ಆದರೆ ಈ ಗೋಮಾತೆ ತನ್ನದಲ್ಲದಂತಹ ಒಂದು ಕರುವಿಗೆ ಎದೆ ಹಾಲನ್ನು ಉಣಿಸ್ತಾ ಇದೆ. ಇದೇ ನಿಷ್ಕಲ್ಮಶವಾದ ಪ್ರೀತಿ ಅಂದರೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.